ಕರಾವಳಿ ಭಾಗದಲ್ಲಿ ಪ್ರತೀಕಾರದ ಜ್ವಾಲೆ ಆರುವ ಯಾವ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇಲ್ಲ. ಒಂದಾದ ಮೇಲೆ ಒಂದು ಬೆಳವಣಿಗೆಗಳಾಗ್ತಾನೆ ಇದ್ದಾವೆ. ಸುಹಾಸ್ ಹತ್ಯೆ ಮಾದರಿ ಮತ್ತೊಂದು ರಕ್ತದೋಕಳಿಗೆ ಸ್ಕೆಚ್ ಹಾಕಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಪೊಲೀಸ್ ಇಲಾಖೆಯ ಕ್ರಮದ ನಡುವೆಯೂ ಕೂಡ ದ್ವೇಷ ಕಾರುವಂತಹ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಹಿಂದೂ ಮುಖಂಡ ಭರತ್ಗೆ ಜೀವ ಬೆದರಿಕೆ ಇರುವಂತಹ ವಿಚಾರ ಈ ಪೋಸ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ನಾಳೆ ರಾತ್ರಿ ಕೊಲೆ ಮಾಡೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳು ಪೋಸ್ಟ್ ಅನ್ನು ಮಾಡಿದ್ದಾರೆ. ಬಜರಂಗ್ ದಳದ ಮುಖಂಡ ಭರತ್ ಹತ್ಯೆಗೆ ಈ ರೀತಿಯ ಬೆದರಿಕೆ ಒಡ್ಡಿರುವಂತಹದ್ದು, ಅಶ್ರಫ್ ಕಲಾಯಿ ಕೊಂದಂತಹ ಭರತ್ನನ್ನ ಮರ್ತಿಲ್ಲ ಅಂಥೇಳಿ ಮತ್ತೆ ಪೋಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ವೇಟ್ ಅಂಡ್ ವಾಚ್ ಅಂಥೇಳಿ ತಲವಾರ್ ಫೋಟೋವನ್ನು ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಕೇವಲ 8 ಗಂಟೆಯ ಮೊದಲು ಕಿಡಿಗೇಡಿಗಳಿಂದ ಈಗ ಪೋಸ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆ ಪೋಸ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಕರಾವಳಿಯಲ್ಲಿ ಪ್ರತೀಕಾರದ ಜ್ವಾಲೆ ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಪೊಲೀಸರು ಈಗ ಯಾವ ರೀತಿ ಆಕ್ಷನ್ಗೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ಗೂ ಕೂಡ ಜೀವ ಬೆದರಿಕೆಯ ಪೋಸ್ಟ್ ಅನ್ನು ಮಾಡಲಾಗಿದೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂಥೇಳಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಶರಣ್ ಹತ್ಯೆಯಾಗಲು ತಯಾರಾಗು ಅಂಥೇಳಿ ಬೆದರಿಕೆ ಒಡ್ಡುವಂತಹ ಕೆಲಸ ಆ ಪೋಸ್ಟ್ನಲ್ಲಿ ಇರುವಂಥದ್ದು. ಈ ಮೂಲಕ ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ಇದೇ ರೀತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಏನಿ ಕಥೆ ಅಂಥೇಳಿ ಒಂದಾದ ಮೇಲೆ ಒಂದು ಇದೇ ರೀತಿಯ ವಿಚಾರಗಳೇ ಮುನ್ನೆಲೆಗೆ ಬರ್ತಾ ಇದೆ. ಪೊಲೀಸರು, ಗೃಹ ಇಲಾಖೆ ಏನೇ ಕ್ರಮ ತೆಗೆದುಕೊಂಡ್ರೂ ಕೂಡ ಇಂಥವ್ರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ವಾ ಅಂತ? ಇಲ್ಲ, ನಿರಂತರ ಈ ರೀತಿಯ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಕಳೆದ ಮಾರ್ಚ್ 31ನೇ ತಾರೀಕಿಗೆ ನಿನ್ನನ್ನು ಹತ್ಯೆ ಮಾಡ್ತೇನೆ ಅನ್ನುವಂಥದ್ದನ್ನು ಸುಹಾಸ್ ಶೆಟ್ಟಿಗೆ ಇನ್ಸ್ಟಾಗ್ರಾಮ್ ಮೂಲಕ ಟ್ಯಾಗ್ ಮಾಡಿದರು. ಆ ಬಳಿಕ ಅವರು ಹೇಳಿರುವ ರೀತಿಯಲ್ಲಿ ಏಪ್ರಿಲ್ 1 ತಿಂಗಳ ಕಾಲ ಕಳೆದು ಮೇ 1ನೇ ತಾರೀಕಿಗೆ ಸುಹಾಸ್ನ ಹತ್ಯೆ ಆಗಿದೆ. ಈಗ ಮತ್ತೊಂದು ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಿರುವಂಥದ್ದು ಭರತ್ ಕುಂಡೇಲ್ ಅನ್ನುವಂಥ ವ್ಯಕ್ತಿಯ ಮೇಲೆ. ಕಳೆದ 2017ರ ಜೂನ್ 21ರಂದು ಬಂಟ್ವಾಳದ ಬೆಂಜನಪದವಿನಲ್ಲಿ SDPIನ ಮುಖಂಡ ಅಶ್ರಫ್ ಕಲಾಯಿಯ ಹತ್ಯೆ ಆಗಿತ್ತು. ಆ ಹತ್ಯೆಯ ಪ್ರಮುಖ ಆರೋಪಿ ಆಗಿರುವಂಥದ್ದು ಇದೇ ಭರತ್ ಕುಂಡೇಲು. ಹಾಗಾಗಿ ಭರತ್ ಕುಂಡೇಲನ್ನು ಮುಂದಿನ ಟಾರ್ಗೆಟ್ ಅನ್ನುವ ರೀತಿಯಲ್ಲಿ ಈಗಾಗಲೇ ಪೋಸ್ಟ್ಗಳನ್ನು ಹಾಕಲಾಗಿದೆ. ಅದು ನಾಳೆ ರಾತ್ರಿ 9:30ವರೆಗೆ, ಅಂದರೆ ಮೇ 5ನೇ ತಾರೀಕಿನ ರಾತ್ರಿ 9:30 ಒಳಗೆ ನೀನಿರುವ ಪ್ಲೇಸ್ನಲ್ಲೇ ನಿನ್ನನ್ನು ಹತ್ಯೆ ಮಾಡ್ತೇನೆ ಅನ್ನುವಂಥ ಒಂದು ಪೋಸ್ಟರನ್ನು ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಿಡಿಗೇಡಿಗಳು ಹರಿಯಬಿಟ್ಟಿರುವಂಥದ್ದು. ಅದರ ಬೆನ್ನಲ್ಲೇ ಈಗ ಶರಣ್ ಪಂಪ್ವೆಲ್ ಹೆಸರನ್ನು ಹಾಕಿ VHPಯ ದಕ್ಷಿಣ ಪ್ರಾಂತ ಸಂಚಾಲಕ ಆಗಿರುವ ಶರಣ್ ಪಂಪ್ವೆಲ್ರ ಹೆಸರನ್ನು ಹಾಕಿ ನಿನಗೂ ಟಾರ್ಗೆಟ್ ಇಟ್ಟಿದ್ದೇವೆ, ನೀನು ಹತ್ಯೆ ಆಗಲಿಕ್ಕೆ ರೆಡಿಯಾಗು ಅನ್ನುವಂಥ ರೀತಿಯಲ್ಲಿ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲವನ್ನು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಹರಿಯಬಿಟ್ಟಿದ್ದಾರೆ. ಕಳೆದ ಸುಹಾಸ್ ಶೆಟ್ಟಿಯ ಹತ್ಯೆ ಸಂದರ್ಭದಲ್ಲೂ ಈ ರೀತಿಯಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಪೋಸ್ಟ್ಗಳನ್ನು ಹಾಕಿರುವಂಥ ಬೆನ್ನಲ್ಲೇ ಈಗ ಈ ರೀತಿಯಾದಂಥ ಮತ್ತೆ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿಯ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಫಿನಿಶ್ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಮಾಡ್ತಾರೆ, ಆತನ ಫೋಟೋವನ್ನು ಹಾಕ್ತಾರೆ. ಆ ಬಳಿಕ ಮತ್ತಷ್ಟು ಟಾರ್ಗೆಟ್ ಇದೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ. ಇದು ನಿರಂತರವಾಗಿ ಮುಂದುವರಿತಾ ಇದೆ. ಪೊಲೀಸರು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಈವರೆಗೂ ಕೈಗೊಂಡಿಲ್ಲ. ಯಾವಾಗ ಮಾರ್ಚ್ 31ನೇ ತಾರೀಕಿಗೆ ಹತ್ಯೆ ಮಾಡ್ತೇವೆ ಅನ್ನುವಂಥ ಪೋಸ್ಟ್ ಹಾಕಿದ್ದಾರೆ, ಅಲ್ಲಿಂದ ಇವತ್ತಿನವರೆಗೆ ಹರಿದಾಡ್ತಿರುವಂಥ ಪೋಸ್ಟಿನ ಹಿನ್ನೆಲೆ, ಇದನ್ನು ಯಾರು ಹಾಕಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈವರೆಗೂ ಪೊಲೀಸರಿಗೆ ಸಾಧ್ಯ ಆಗದಿರುವಂಥದ್ದು ಭಾಳಷ್ಟು ವಿಷಾದನೀಯ. ಇದು ಈ ರೀತಿ ಮುಂದುವರಿದರೆ ಮತ್ತಷ್ಟು ಕೋಮು ದ್ವೇಷಗಳು ಹರಡ್ತಾನೆ ಇದೆ. ಈ ಜಿಲ್ಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಸುಹಾಸ್ನ ಹತ್ಯೆ ಆದಾಗ ಮತ್ತೆ ರಿವೆಂಜ್ ಆಗುತ್ತಾ ಅನ್ನುವಂಥ ಭೀತಿಯು ಜನರಲ್ಲಿದೆ. ಅದರ ಮಧ್ಯೆ ಈ ರೀತಿಯಾದಂಥ ಪೋಸ್ಟ್ಗಳು ಹರಿದಾಡ್ತಾ ಇರುವಂಥದ್ದು, ಅಲ್ಲಲ್ಲಿ ಚೂರಿರಿತಗಳಾಗ್ತಾ ಇರುವಂಥದ್ದು, ಇದನ್ನು ಪೊಲೀಸರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸುಹಾಸ್ನ ಹತ್ಯೆಯಾಗಿ ಕೆಲವೇ ಗಂಟೆಗಳಲ್ಲಿ ಒಟ್ಟು 5 ಜನರಿ ಮುಸ್ಲಿಂ ಯುವಕರಿಗೆ ಚೂರಿಯನ್ನು ಇರಿತ ಮಾಡಲಾಗಿದೆ. ಅದನ್ನು ತಡೆಯುವಲ್ಲಿ ವಿಫಲ. ಈ ಕಡೆಯಿಂದ ಪೋಸ್ಟ್ಗಳು ಮಾಡ್ತಾ ಇರುವಂಥದ್ದನ್ನು ಪತ್ತೆ ಹಚ್ಚುವಲ್ಲೂ ಪೊಲೀಸ್ ವಿಫಲ ಆಗ್ತಾ ಇರುವಂಥದ್ದು. ಮುಂದೆ ಟಾರ್ಗೆಟ್ ಇದೆ ಅನ್ನುವಂಥ ಒಂದು
ಪೋಸ್ಟ್ಗಳನ್ನು ಹಾಕಿದಾಗಲೂ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ, ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆಕ್ರೋಶ ಎಲ್ಲ ಕಡೆಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಪ್ರೇಮು. ಹೀಗಾಗಿ ಪೊಲೀಸರು ಖಂಡಿತವಾಗಿ ಈ ರೀತಿಯಾದಂಥ ಕೆಲಸಗಳಾದಾಗ ಎಚ್ಚೆತ್ತುಕೊಳ್ಬೇಕು. ಈ ರೀತಿಯಾದಂಥ ಪೋಸ್ಟ್ಗಳು ಹರಿದಾಡ್ತಿರುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಕೋಮು ದ್ವೇಷವನ್ನು ಹರಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡೋದಿದ್ದರೆ ಇದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈ ಜಿಲ್ಲೆ ಯಾವಾಗಲೂ ಕೋಮು ಸೂಕ್ಷ್ಮ ಪ್ರದೇಶಗಳಾಗಿರುವಂಥದ್ದು. ಒಂದು ಹತ್ಯೆ ಆದಾಗ ರಿವೆಂಜ್ ಆಗಿರುವಂಥ ಎಲ್ಲ ಸಾಕ್ಷಿಗಳಿದೆ. ಅದು ಇಲ್ಲಿಗೆ ನಿಂತಿಲ್ಲ. ಕಳೆದ 10 ವರ್ಷಗಳಿಂದಲೂ ಒಬ್ಬ ಹಿಂದೂವನ್ನು ಕೊಂದರೆ ಒಬ್ಬ ಮುಸ್ಲಿಮನ್ನು ಕೊಲ್ಲುವಂಥದ್ದು, ಅದರ ಬಳಿಕ ಮುಸ್ಲಿಮನ್ನು ಕೊಂದದ್ದಕ್ಕೆ ಮತ್ತೊಂದು ರಿವೆಂಜ್ ಹಿಂದನ್ನು ಕೊಲ್ಲುವಂಥದ್ದು ನಿರಂತರವಾಗಿ ನಡೀತಾನೆ ಇದೆ. ಈಗ SDPIಯ ಕಾರ್ಯಕರ್ತ ಮುಖಂಡರಾಗಿರುವಂಥ ಅಶ್ರಫ್ ಕಲಾಯನ್ನು ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ರಿವೆಂಜ್ ಆಗಿ ನಡೆದಿರುವಂಥದ್ದು ಶರತ್ ಮಡಿವಾಳ. ಈಗ ಅದರ ಆರೋಪಿಯನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥದ್ದನ್ನು ಓಪನ್ ಆಗಿ ಹೇಳಿರುವಂಥದ್ದಕ್ಕೆ ಪೊಲೀಸರು ಖಂಡಿತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. 2017 ಜೂನ್ 21ರಂದು SDPI ಮುಖಂಡ ಅಶ್ರಫ್ ಕಲಾಯಿ ಹತ್ಯೆ ಆಗಿತ್ತು. ಅದಾದ ಮೇಲೆ ಅದಕ್ಕೆ ಪ್ರತೀಕಾರವಾಗಿ RSS ಕಾರ್ಯಕರ್ತ ಶರತ್ ಮಡಿವಾಳ ಕೊಲೆ ಆಗಿತ್ತು. ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು.